ಇನ್ನ ದೇವರ ಮಕ್ಕಳ ಇದುವರೆಗೂ ಸುರಿಸಿದ ಕಣ್ಣೀರು, ಉಪವಾಸ, ಪ್ರಾರ್ಥನೆ, ಕಷ್ಟ, ದುಃಖ, ವೇದನೆ, ಅನೇಕ ಮಾಟಮಂತ್ರಗಳಿಂದ, ಅನೇಕ ಸೈತಾನನಿಂದ ನೀವು ಬಾಧೆ ಪಡ್ತಾ ಇದ್ದೀರಾ, ಅನೇಕ ದುಃಖ ಪಡ್ತಾ ಇದ್ದೀರಾ. ಅಯ್ಯೋ, ನನ್ನನ್ನು ಇದರಿಂದ ಬಿಡುಗಡೆ ಮಾಡೋರು ಯಾರು, ಇದರಿಂದ ನನ್ನನ್ನು ತಪ್ಪಿಸೋರು ಯಾರು, ಈ ಸಾಲದಿಂದ, ಈ ಮಾಟಮಂತ್ರದಿಂದ, ಈ ದುರಾಪನ ಶಕ್ತಿಯಿಂದ, ಈ ದುಷ್ಟ ಶಕ್ತಿಗಳಿಂದ ನನ್ನ ನಿದ್ದೆ ಮಾಡೋಕ್ಕಾಗದೆ, ಪ್ರಾರ್ಥನೆ ಮಾಡೋಕ್ಕಾಗದೆ, ವಾಕ್ಯ ಓದೋಕ್ಕಾಗದೆ, ನನ್ನನ್ನು ಡ್ರೈನೆಸ್ ಮಾಡುವಂಥ ಕೆಲವು ಅಶುದ್ಧ ಕಾರ್ಯಗಳಿಂದ ತುಂಬಿಕೊಂಡು ಇದರಿಂದ ನನ್ನನ್ನು ಬಿಡುಗಡೆ ಮಾಡೋರು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ದೇವರ ಮಕ್ಕಳೇ, ದೇವರು ನಿನಗೋಸ್ಕರ ಒಂದು ಬೆಂಕಿಯನ್ನು ಇಳಿಸ್ತಾ ಇದ್ದಾರೆ. ಆ ಬೆಂಕಿ ಇಳಿದು ಮಾತ್ರ ಅಲ್ಲ, ಅಶುದ್ಧ ಕಾರ್ಯಗಳೆಲ್ಲ ಸುಟ್ಟೋಗ್ತಾ ಇದೆ. ಅಶುದ್ಧ ಕಾರ್ಯಗಳು ಸುಟ್ಟೋಗೋದು ಮಾತ್ರ ಅಲ್ಲ, ದೇವರ ತೇಜಸ್ಸು ನಿನ್ನ ಮೇಲೆ, ನೀನಿರುವಂಥ ಮನೆಯಲ್ಲಿ, ನೀನಿರುವಂಥ ಊರಲ್ಲಿ, ನೀನಿರುವಂಥ ಪಟ್ಟಣದಲ್ಲಿ, ನೀನು ಹೋಗುವಂಥ ಆಲಯದಲ್ಲಿ ದೇವರ ಮಹಿಮೆ ತುಂಬಿಕೊಳ್ತಾ ಇದೆ. ಹಲ್ಲೆಲೂಯಾ. ಆವಾಗ ನೀನೇನು ಮಾಡ್ತೀಯ? ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡ್ತೀಯ. ದೇವರ ಚಿತ್ತ ಯಾವಾಗ ನೀನು ತಿಳಿದುಕೊಳ್ತೀಯ, ದೇವರ ಚಿತ್ತ ಏನು, ನನ್ನ ಮೇಲೆ ಏನು ಉದ್ದೇಶ ಇದೆ, ಆತನ ಕರೆ ಏನು, ಆತನ ಏನಕ್ಕಾಗಿ ನನ್ನನ್ನು ಕರೆದಿದ್ದಾನೆ, ಆತನ ಪ್ಲಾನ್ ಏನಂತೇಳಿ ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯ, ಆತನ ಹೃದಯವನ್ನು ನೀನು ತಿಳಿದುಕೊಳ್ತೀಯ. ಹಲ್ಲೆಲೂಯಾ. ಯೇಸುವಿನ ಹೃದಯ ಏನಂಬುದು ತಿಳ್ಕೊಳ್ತೀಯ. ಇವತ್ತು ದೇವರ ಮಕ್ಕಳೇ, ಯೇಸುವಿನ ನೀನು ದೇವರ ಹತ್ತಿರ ಆದಾಗ, ದೇವರ ಸಂಗಡ ನೀನು ಬೆರೆತಾಗ, ದೇವರಿಗೂ ನಿನಗೊಂದು ರಿಲೇಷನ್, ಒಂದು ಬಾಂಧವ್ಯ ಬಂದಾಗ, ದೇವರ ಹೃದಯದ ಆಸೆ ನಿನ್ನೊಳಗಡೆ ಬಂತು ಅಂದರೆ, ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ, ಅದನ್ನು ನೀನು ತಿಳ್ಕೊಂಡ್ರೆ, ಈ ಲೋಕದಲ್ಲಿ ಏನೇ ಪ್ರತಿಕೂಲ ಬಂದ್ರೂ, ಏನೇ ಬಿರುಗಾಳಿ ಬಂದ್ರೂ, ಏನೇ ತುಫಾನ್ ಬಂದ್ರೂ, ಹೆಂಡತಿ ನಿನಗೆ ವಿರೋಧವಾಗಿ ಮಾತಾಡ್ಬೋದು, ಗಂಡ ನಿನಗೆ ವಿರೋಧವಾಗಿ ಮಾತಾಡ್ಬೋದು, ಸಂಬಂಧಿಕರು ವಿರೋಧವಾಗಿ ಮಾತಾಡಿದ್ರು ಕೂಡ ನಾನು ಕರ್ತನ ಚಿತ್ತವನ್ನು ನೆರವೇರಿಸ್ತೀನಿ ಅಂತ ಹೇಳ್ತೀಯ. ಹಲ್ಲೆಲೂಯಾ. ಕ್ರಿಸ್ತನ ಮನಸ್ಸನ್ನು ನೀನು ಅರಿಯದೆ ಇರೋ ಕಾರಣನೇ, ಸ್ಪಿರಿಚುವಲ್ ಮೆಚಾರಿಟಿ ನಿನ್ನಲ್ಲಿ ಬರೆದಿರೋ ಕಾರಣ ನೀನೇನು ಹೇಳ್ತೀಯ ಗೊತ್ತಾ? ನನ್ನ ಕೈಲಿ ಸೇವೆ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಪ್ರೇಯರ್ ಮಾಡೋಕ್ಕಾಗಲ್ಲ, ನಾನು ಆರಾಧನೆ ಮಾಡೋಕ್ಕಾಗಲ್ಲ, ದೇವ್ರ ವಾಕ್ಯ ಹೇಳೋದಕ್ಕಾಗಲ್ಲ ಅಂತೇಳಿ ನೀನೇನು ಮಾತಾಡ್ತೀಯ? ನಿನ್ನ ಫ್ಲೆಶ್ ಆದ ರೀತಿಯಲ್ಲಿ ಮಾತುಗಳನ್ನು ಮಾತಾಡೋದಕ್ಕೆ ನೀನು ಪ್ರಾರಂಭ ಮಾಡ್ತೀಯ. ಯಾವಾಗ ಆತನ ಹೃದಯವನ್ನು, ಆತನ ಮನಸ್ಸನ್ನು ತಿಳ್ಕೊಳ್ತೀಯ, ಆವಾಗ ಆತನ ಚಿತ್ತವನ್ನು ನೀನು ನೆರವೇರಿಸ್ತೀಯ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಒಂದು ದಿನ ನಾನು ಎಲ್ಲವನ್ನು ಬಿಟ್ಟು ಬರುವಾಗ ದೇವರು ನನ್ನೊಟ್ಟಿಗೆ ಮಾತಾಡಿದ್ದು ಒಂದೇ ಒಂದು ಮಾತು, ನೀನು ನನ್ನ ಹೃದಯವನ್ನು ಅರಿ ಮಗಳೇ, ನಾನು ಒಂದೇ ಅರಿಬೇಕು ನೀನು ಅಂತ ದೇವರು ನನ್ನ ಹತ್ರ ಹೇಳಿದ್ರು. ಆವಾಗ ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ನಾನು ನಡೆಯುವಾಗ, ಕುಳಿತುಕೊಳ್ಳುವಾಗ, ಪ್ರಾರ್ಥನೆ ಮಾಡೋ ಎಲ್ಲ ಸಮಯದಲ್ಲೂ ನಾನು ಒಂದೇ ಮಾತು ಹೇಳ್ತಾ ಇದ್ದೆ, ದೇವರೇ ನಿನ್ನ ಆಸೆ ಏನಪ್ಪ, ನನ್ನನ್ನು ಏನಕ್ಕೆ ತಾಯಿ ಗರ್ಭದಿಂದ ಸೃಷ್ಟಿ ಮಾಡಿದ್ಯಾ, ಏನಕ್ಕೆ ನನ್ನನ್ನು ಕರೆದಿದ್ಯಾ, ನಾನು ನಿನಗೋಸ್ಕರ ಏನು ಮಾಡಬೇಕು, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನು, ನಿನ್ನ ಹೃದಯದ ಆಸೆ ಏನು ದೇವರೇ, ಅದು ಮಾಡೋದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುವಾಗ ಅನೇಕ ಕಾರ್ಯಗಳು ದೇವರು ತೋರಿಸ್ತಾ ಇದ್ದಾರೆ. ಅನೇಕ ನಶಿಸೋಗುತ್ತಿರೋ ಜನರು, ನಾಶವಾಗುತ್ತಿರೋ ಜನರು, ಅನೇಕ ಪಾಪದಲ್ಲಿರೋರು, ಬಂಧನದಲ್ಲಿರೋರು, ದುರಾತ್ಮದ ಪೀಡಿತದಲ್ಲಿರೋರು, ಅನೇಕ ಯವನಸ್ಥರು, ಅನೇಕ ಕುಟುಂಬಗಳು ಒಡೆದು ಹೋಗಿರೋ ಕುಟುಂಬಗಳನ್ನು ದೇವರು ನನ್ನ ಮುಂದೆ ತಂದು ತೋರಿಸುವಾಗ ಅವತ್ತು ನನ್ನ